ನಿನ್ನೆ ಹುಬ್ಬಳ್ಳಿಯಲ್ಲಿ ಎಸಿಬಿ ಅಧಿಕಾರಿಗಳು ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತ ಕರಿಯಪ್ಪ ಮನೆ ಮೇಲೆ ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಮೊತ್ತದ 7,000ದಷ್ಟು ಸೀರೆಯನ್ನು ವಶಪಡಿಸಿಕೊಳ್ಳಲಾಗಿತ್ತು. ಇದೊಂದು ಸಾಕು ಆ ಅಧಿಕಾರಿಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಇದೊಂದು ಪ್ರಕರಣ ಸಾಕು ಅಂತ. ಈ ಬಗ್ಗೆ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ ಕರಿಯಪ್ಪ, ತಾವು ಪ್ರಾಮಾಣಿಕ ಅಧಿಕಾರಿ, ನನ್ನ ಹೆಂಡತಿ ಮನೆಯವರು ಶ್ರೀಮಂತರು, ಹೀಗಾಗಿ ಮನೆಯಲ್ಲಿ ಸೀರೆಗಳು ತುಂಬಾ ಹೆಚ್ಚಾಗಿ ಇರುತ್ತೆ ಅಂತ ಸಮರ್ಥನೆ ಮಾಡಿಕೊಂಡ್ರು. 10 ದಿನಗಳ ಹಿಂದೆ ದಾಳಿ ನಡೆಸಿ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಹೀಗಾಗಿ ಪ್ರತಿಷ್ಠಿತ ವ್ಯಾಪಾರಸ್ಥರೇ ಪಿತೂರಿ ನಡೆಸಿದ್ದಾರೆ ಅಂತ ಕರಿಯಪ್ಪ ಈಗ ಆರೋಪ ಮಾಡ್ತಿದ್ದಾರೆ. ತಪ್ಪು ಅವ್ರ ಕೌಂಟಿಂಗ್ ಏನೋ ಯಾರೋ ತಪ್ಪು ಏನಾಗಿದೆ ಅಂತ ಏನಾಗಿದೆ ಅಂತ ನನಗೇನು ಗೊತ್ತಾಗಬೇಕು. ಅವ್ರಿಗೆ ಎಲಿಗೇಷನ್ ಆಗಿದೆ, ನಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಮನೆ. ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ನೋಡಬೇಕು. ನಮ್ದೇನು ಆದಾಯ ಡಿಕ್ಲೇರ್ ಮಾಡಿದ್ವಿ, ತೋರಿಸ್ತೇವೆ. 7,000 ಸೀರೆಲ್ಲ ಇಲ್ರಿ, ಅದು ತಪ್ಪು. ಅವ್ರ ಕೌಂಟಿಂಗ್ ಏನೋ ಯಾರೋ ತಪ್ಪು ಎಡವಟ್ಟು ರಿಪ್ಲೈ ಕೊಟ್ಟಿದ್ದಾರೆ. ದಟ್ ಈಸ್ ನೋಡಿದೆ. ನೀವು ಬೇಕಾದ್ರೆ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನವೀನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಖಂಡಿತ ಹರೀಶ್. ಇವ್ರು ಏನು ಈ ತರ ಸಮರ್ಥನೆ ಕೊಡ್ತಿದ್ದಾರೆ ಈಗ ಅಂತಂದ್ರೆ ಕಳೆದ 10 ದಿನಗಳ ಹಿಂದೆ ನಾನೊಂದು ಟ್ರೇಡರ್ಸ್ ಕಂಪನಿ ಮೇಲೆ ನಾನೊಂದು ದಾಳಿಯನ್ನ ಮಾಡಿದ್ದೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಾನು 10 ಲಕ್ಷ ರೂಪಾಯಿ ಏನೋ ಒಂದು ಹಾಕಿದ್ದೆ. ಆ ಹಿನ್ನೆಲೆಯಲ್ಲಿ ನನಗೆ ಇವರು ಅವರೇ ಅಂದ್ರೆ ಖುದ್ದಾಗಿ ಅವರೇ ಎಸಿಬಿಗೆ ದೂರನ್ನ ಕೊಟ್ಟು ಈ ಒಂದು ರೇಡ್ ಅನ್ನ ಮಾಡಿಸಿದ್ದಾರೆ ಅನ್ನೋ ಆರೋಪಗಳನ್ನ ಕರಿಯಪ್ಪ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಎಸಿಬಿ ಅಧಿಕಾರಿಗಳು ಹೇಳೋ ಪ್ರಕಾರ ಇವರ ಮನೆಯಲ್ಲಿ 5,000ಕ್ಕೂ ಹೆಚ್ಚಿನ ಸೀರೆಗಳು ಸಿಕ್ಕಿವೆ. ನಂತರ ಈಗಷ್ಟೇ ಬ್ಯಾಂಕಿನ ಖಾತೆಗಳನ್ನ ಪರಿಶೀಲನೆ ಮಾಡಿದಾಗ ಅವರ ಬ್ಯಾಂಕ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ಹಣ ಇರುವಂತದ್ದು, ನಂತರ ಅವರ ತಮ್ಮನ ಹೆಸರಲ್ಲೂ ಕೂಡ ಏನು ಇವರೊಂದು ಆಸ್ತಿ ಮಾಡಿರೋದು ಬಹಿರಂಗ ಆಗಿದೆ. ಆದ್ರೆ ನಾನೊಬ್ಬ ಭ್ರಷ್ಟ ಅಧಿಕಾರಿ ಅಲ್ಲ, ನಾನೊಬ್ಬ ನಿಷ್ಠಾವಂತ ಅಧಿಕಾರಿ. ನಾನು ಕಾರವಾರದಲ್ಲೂ ಕೂಡ 10 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲೂ ನನಗೆ ಇದೇ ರೀತಿಯಾದಂತಹ ಬೆದರಿಕೆಗಳು ಇತ್ತು. ಅಲ್ಲೂ ಕೂಡ ಅವ್ರು ಹೇಳೋ ಪ್ರಕಾರ ನಮ್ಮಲ್ಲಿ ಇರ್ಬೋದು ನಿಜ, ಅಷ್ಟು ಸೀರೆ ಒಡವೆ ದುಡ್ಡೆಲ್ಲ, ಬಟ್ ನನ್ನ ಹೆಂಡತಿ ಕಡೆ ತುಂಬಾ ಶ್ರೀಮಂತರು ಅವರು. ಸೊ ಸ್ವಭಾವತಃ ಇದ್ದೇ ಇರುತ್ತೆ. ನಂದೇನು ಸಂಬಳ ಇದೆ, ಆಸ್ತಿ ಇದೆ, ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳ್ತಿದಾರಲ್ಲ ಅವರು. ಖಂಡಿತ ಇಲ್ಲಿ ಯಕ್ಷ ಪ್ರಶ್ನೆವಾಗಿ ಕಾಡೋದು ಅದೇ. ಯಾಕಂತಂದ್ರೆ ಕರಿಯಪ್ಪ ಅವರು ಹೇಳೋ ಪ್ರಕಾರವಾಗಿ ನನ್ನ ಹತ್ರ ಎಷ್ಟೊಂದು ಆಸ್ತಿಗಳು ಸಿಕ್ಕಿದೆ, ನನ್ನ ಹತ್ರ ಏನೊಂದು ಜಮೀನು ಸಿಕ್ಕಿದೆ, ಅದೆಲ್ಲವೂ ಜಮೀನು ಸಿಕ್ಕಿರೋದಕ್ಕೆ ನನ್ನ ಹತ್ರ ಸೂಕ್ತವಾದಂತ ದಾಖಲೆ ಇದೆ. ನಂತರ ನನ್ನ ಹೆಂಡತಿ ಮನೆಯವರು ಸಾಕಷ್ಟು ಶ್ರೀಮಂತರಾಗಿದ್ದಾರೆ. ಅವರು ಸೀರೆಗಳೇನು ಸಿಕ್ಕಿದೆ ಆ ಸೀರೆಗಳೆಲ್ಲವೂ ತವ್ರ ಮನೆಯಿಂದ ಕೊಟ್ಟಿರುವಂತದ್ದು. ನಂತರ ನಾನು ಏನು ಪರ್ಚೇಸ್ ಮಾಡಿದೀನೋ ಆ ಪರ್ಚೇಸ್ ಮಾಡಿದಂತಕ್ಕೆ ನನ್ನ ಹತ್ರ ಸೂಕ್ತವಾದಂತ ರೀತಿಯಲ್ಲಿ ನನ್ನ ಹತ್ರ ಸಬೂಬ್ ಇದೆ, ಅಂದ್ರೆ ಬಿಲ್ಗಳೆಲ್ಲವೂ ಇದೆ. ನಂತರ ನಾನು ಖರೀದಿ ಮಾಡಿದಂತ ಜಮೀನಿಗೂ ನಾನು ಕರೆಕ್ಟ್ ಆದಂತ ದಾಖಲೆಗಳನ್ನ ಇಟ್ಟಿದ್ದೀನಿ. ಎಸಿಬಿ ಅವರು ಇದನ್ನ ಮಿಸ್ಗೈಡ್ ಮಾಡ್ತಾ ಇದಾರೆ ಅನ್ನೋ ಆರೋಪವನ್ನ ಕರಿಯಪ್ಪ ಅವರು, ಸ್ವತಃ ಕರಿಯಪ್ಪನವರೇ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸತ್ಯಾಸತ್ಯತೆ ಎಸಿಬಿ ಅವರ ದಾಳಿಯ ಸಂಪೂರ್ಣ ತನಿಖೆ ನಂತರ ಅಷ್ಟೇ ಹೊರಬೀಳ ಹರೀಶ್. ಥ್ಯಾಂಕ್ ಯು ಸೋ ಮಚ್ ನವೀನ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಲಂಚಾಸುರರಿಗೆ ಯಾವ ಕಾಲಮಾನ ಆದರೇನು, ಭಾರಿ ಬೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮಗೆ ಗೊತ್ತಾಗಿತ್ತು. ಆದರೆ ಈಗ ಎಸಿಬಿ ಆ ಕೆಲಸ ಮಾಡಕ್ಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ಎಸಿಬಿ ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿ ಪಾಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.